ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ವ್ಲಾಗ್ ಶುರು ಮಾಡಿದ್ದೀವಿ. ಮಿನಿ ವ್ಲಾಗ್. ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗು. ಇವಾಗ ಡ್ಯೂಟಿಯಿಂದ ಬಂದಿದೆ, ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ನಮ್ಮ ನವಿ ಟಿಫನ್ ಮಾಡಿರಲಿಲ್ಲ, ಹುಷಾರಿಲ್ಲ ಅಂದ್ಬಿಟ್ಟು ಅವರು ಹೋಟ್ಲಿಂದ ಇಡ್ಲಿ ತರಿಸ್ಕೊಟ್ಟಿದ್ದಾರೆ. ತಿಂದ್ಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ. ಅಲ್ಲೇ ಮಾಡ್ಕೊಬಿಟ್ಟೆ ಫ್ರೆಂಡ್ಸ್, ಹುಷಾರಿರಲಿಲ್ಲ. ಅದರಿಂದ ಇವಾಗೆಲ್ಲ ಮಾಡ್ತಾಯಿದ್ದೀನಿ. ಎಲ್ಲ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರು ತಿಂಡಿ ತಿಂದಿಲ್ಲ. ನಮ್ಮನೆಯವ್ರೊಬ್ಬರು ತಿನ್ಕೊಂಡು ಹೋದರು. ಇವಾಗೆಲ್ಲ ಪಾತ್ರೆ ಎಲ್ಲ ಬೆಳ್ಕೋಬೇಕು ಫ್ರೆಂಡ್ಸ್. ಆಯ್ತಲ್ಲ, ಹಂಗಾದ್ರೂ ಬೆಳಗ್ಲೇಬೇಕಲ್ಲ, ಆಗಿಲ್ಲ ಅಂದ್ರೂ. ಪಾತ್ರೆ ಎಲ್ಲ ಬೆಳಗಾಯ್ತು ಫ್ರೆಂಡ್ಸ್. ಇವಾಗ ನಮ್ಮನೆಯವ್ರಿಗೆ ಒಂದು ಸ್ವಲ್ಪ ಗಟ್ಟಿ ಹಾಲು ತಿಕ್ಕಿದ್ದೀನಿ. ಅವರು ನೀರು ಜಾಸ್ತಿ ಆಗ್ಬಿಟ್ಟೆ ಕುಡಿಯೋಲ್ಲ, ಟೀ ಕುಡಿಯೋಲ್ಲ. ಅದರಿಂದ ಅವ್ರಿಗೆ ಹಾಲು ತಿಕ್ಕಿದ್ದೀನಿ. ಮಕ್ಳಿಗೂ ಎದಳೋಷ್ಟೊತ್ತಿಗೆ ಹಾಲು ಆರಿಸಿ ಮಡಗಬೇಕು. ಇದಕ್ಕಾಕಿ ಇನ್ನು ನಂಗೆ ಕಸ ಏನು ಹೊಡೆದಿಲ್ಲ ಫ್ರೆಂಡ್ಸ್. ಇವತ್ತು ನಮ್ಮನೆಯವ್ರು ಬಂದು ಎದಳಿಸಿದ್ರು 8:30ಗೆ. ಇನ್ನೂ ಎದಳಿಸಿಲ್ಲ. ಇದು ಮತ್ತು ತಿಂಡಿ ತಿನ್ನು ಅಂತ ಎದಳಿಸಿದ್ರು. ಏನೂ ತಿಂದಿಲ್ಲ. ಯಾಕೋ ತುಂಬಾ ಆಗ್ತಿರ್ಲಿಲ್ಲ ಇವತ್ತು. ನಂಗೆ ಎದಳಕ್ಕೆ ಆಗ್ತಿರ್ಲಿಲ್ಲ. ನೋಡಿ, ಆಗಲೇ ಬಿಸಿಲು ಎಷ್ಟೊಂದು ಮಾಡಿಬಿಟ್ಟಿದೆ 8:30ಗೆ. ನೋಡಿ, ಇದೆಲ್ಲ ಕ್ಲೀನ್ ಮಾಡಬೇಕೇನೋ. ಅಷ್ಟು ಗಲೀಜು ಏನು ಮಾಡ್ಕೊಂಡಿಲ್ಲ. ಮನೇನ ಕ್ಲೀನ್ ಮಾಡ್ಕೋತಾ ಇದ್ದೆ ನೆನ್ನೆನೆ. ಆದರೂ ಮಕ್ಕಳು ಸಣ್ಣ ಪುಟ್ಟದ್ದು ಮನ್ಕೋಬೇಕಾದ್ರೆ ಮಾಡ್ತಾರಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ಲೋಟದಲ್ಲಿ ಅರ್ಧ ಎತ್ತಿಕ್ಕಿದ್ದೀನಿ, ಬೇಗ ಆರುತ್ತೆ ಅಂದ್ಬಿಟ್ಟು ಬೇರೆ ಇದಕ್ಕೆ ಹಾಕಿದ್ದೀನಿ. ನಾನೇ ಮಾಡ್ತೀನಿ ತಿಂಡಿನ ಅಂತ ಹೇಳಿದೆ ನಮ್ಮನೆಯವ್ರಿಗೆ. ಅವರು ಇಲ್ಲ, ಇವಾಗ ರೆಸ್ಟ್ ಮಾಡು, ಒಂದು ಸ್ವಲ್ಪ ಮಂಕೋ, ಏನಾಗಲ್ಲ, ರೆಸ್ಟ್ ಮಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಮಂಕೋಬಿಟ್ಟೆ. ಅವರೇ ಟಿಫನ್ ತರ್ತೀನಿ ಅಂತ ಅಂದ್ರಲ್ಲ. ಎದ್ಬಿಟ್ಟು ಬಂದು ಯಾಕೆ ಮಗನೆ ಎದ್ದ ತಕ್ಷಣ ಅಳೋದು ಇವಾಗ? ಅಲ್ಲ ಮಗನೆ, ನೋಡಿ ತಪ್ಕೊಳ್ಳೋದು ಅಮ್ಮನ. ಯಾಕೆ ಮಗನೆ? ಹಾಲು ಬೇಕಾ? ಯಾಕೆ ಬೇಡ? ಮತ್ತೇನು ಬೇಕು? ಎತ್ಕೋಬೇಕಾ ಅಮ್ಮ? ಬಂದ ತಕ್ಷಣ ಈ ಥರ ಎತ್ಕೋಬೇಕು, ಮುದ್ದಾಡಬೇಕು ಮಕ್ಕಳನ್ನ. ಅಲ್ಲ ಮಗನೆ, ಇವ್ರಿಗೆ ಅರ್ಧ ಎಷ್ಟು ಟಿ ವಿ ಯೂನಿಟ್ ಎಲ್ಲ ಎಷ್ಟು ಇದಾಗ್ಬಿಟ್ಟಿದೆ ಅಂದರೆ, ಧೂಳಾಗ್ಬಿಟ್ಟಿದೆ ಅಂದರೆ, ಡೈಲಿ ಒರೆಸಿ ತುಂಬ ಧೂಳು ಒರೆಸ್ಕೋತಾ ಇರಬೇಕು. ಮಕ್ಳು ಹಿಡ್ಕೊಂಡು ನನಗೆ ಡೈಲಿ ಒರೆಸ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಮಕ್ಕಳನ್ನೇ ತುಂಬ ಹೊತ್ತು ನೋಡ್ಕೋತಾ ಇರಬೇಕು. ಏಕೆಂದರೆ ಸಣ್ಣ ಪುಟ್ಟದ್ದು ಏನಾರು ಮಾಡ್ಕೊಬಿಟ್ರೆ, ನೋಡಿ ಇಲ್ಲಿ ಎಷ್ಟು, ಇಲ್ಲಿ ನೋಡಿ ಹೆಂಗೈತೆ ಧೂಳು, ಇಲ್ಲ ಹೆಂಗೈತೆ. ಡೈಲಿ ಧೂಳು ಆಗ್ತಾನೆ ಇರುತ್ತೆ. ಇದೊಂದು ಟಿ ವಿ ಯೂನಿಟ್ಟು ಮಕ್ಳು ಹಿಡ್ಕೊಂಡು ಮಾಡೋಕ್ಕಾಗಲ್ಲ. ತುಂಬ ಏಟ್ ಮಾಡ್ಕೊಡ್ತಾರೆ ಅಂತ ಭಯ. ಬೇರೆಯವ್ರ ಯೂಟ್ಯೂಬ್ ಚಾನಲ್ ಅವ್ರದ್ದು ನೋಡಿದ್ರೆ ನಮ್ಮ ಮಕ್ಕಳು ಏಟ್ ಮಾಡ್ಕೊಬಿಟ್ರೆ ಆ ಥರ ಏನು ಮಾಡೋದಪ್ಪ. ಇಬ್ಬರು ಮಕ್ಕಳು ಹುಷಾರಾಗಿ ನೋಡ್ಕೋಬೇಕು ಅಂತ ಅನಿಸುತ್ತೆ. ತುಂಬ ಕೇರ್ ಮಾಡಬೇಕಲ್ಲ ಮಕ್ಕಳನ್ನ. ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಹಂಗೆ ಬಿಡ್ತೀನಿ. ನಮ್ಮನೆಯವ್ರು ಇದ್ದಾಗ ಮಾಡ್ಕೋತೀನಿ. ಆಗೋಷ್ಟು ಕೆಲಸ ಎಲ್ಲ ಅನ್ನೋದನ್ನು. ಖುಷಿ, ಐ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಲು ಕೊಡಿದ್ರಾ? ಏ ಖುಷಿ, ಹಾಲು ಕೊಡ್ದ ನೀನ? ನಂಗೆ ಕೊಡವಾ? ನೋಡಿ ಫ್ರೆಂಡ್ಸ್, ನಾನು ಮನ್ಗಿದೆ, ಹುಷಾರಿಲ್ಲ ಅಂತ ಮನ್ಗಿದೆ ಇವತ್ತು. ಹೆಂಗೆ ಮಾಡಾಕಿದ್ದಾರೆ ಅಂದರೆ ನೋಡ್ಕೋತೀನಿ ಅಂತ ನಮ್ಮ ಅತ್ತೆ ಬಿಟ್ಕೊಂಡು ನೋಡ್ಕೊಳಕ್ಕಾಗಲಿಲ್ಲ. ನಾನು ಒಳಗಡೆ ಕೂಡಾಕೊಂಡಿದ್ದೆ. ನೋಡಿ, ಓನರ್ ಬಂದು ಎಷ್ಟು ಉಗಿತಾರೆ ನಮಗೆ ಅಂತ ಅಂದರೆ, ನೋಡಿ ಹೆಂಗೆ ಇದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು, ಇಡ್ಕೆಲ್ಲ ಹೆಂಗೆ ಹೊಡೆದಾಕಿದ್ದಾರೆ ಅಂತ. ಇವಾಗ ಕ್ಲೀನ್ ಮಾಡಬೇಕು ನಾನು. ಮನೆ ಮುಂದೆ ಎಲ್ಲ ಒಂದು ದಿನ ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ ನಮ್ಮನೇಲಿ ಮಕ್ಕಳು. ನಮಗಾದ್ರೂ ಒಳಗಡೆ ಕೂಡಾಕೊಂಡಿರ್ತೀನಿ. ಅವ್ರು ತಗೊಂಡ್ಬಂದಿರೋದಕ್ಕೆ ತಾನು ಇಷ್ಟೆಲ್ಲ ಮಾಡಿರೋದು. ಇದುವರೆಗೂ ಒಂದ್ಸಲಿನೂ ಮಕ್ಕಳು ಈ ಥರ ಮಾಡಿಲ್ಲ. ಇವಾಗ ಈ ಥರ ಮಾಡಿ ಎಷ್ಟು ಅಯ್ಯೋ ಅನ್ಬೇಕು ನೋಡಿ. ಆಗಿಲ್ಲ ಅಂದರೂ ನಾನು ಮಾಡಲೇಬೇಕಿದ್ದೆಲ್ಲ ಕ್ಲೀನ. ಓನರ್ ಇರಲ್ಲ, ಸುಮ್ಮನೆ ಬಿಡ್ತಾರೆ. ಯಾರು ಮನೆಗೆ ಬಂದು ಈ ಥರ ಮಾಡ್ತಾರೆ ಹೇಳಿ? ನೋಡಿ, ಅವ್ನಿಗೆ ಏನು ಗೊತ್ತಾಗುತ್ತೆ? ಅವ್ನಿಗೆ ಗೊತ್ತಾಗಲ್ಲ. ನಾವು ನೋಡ್ಕೋಬೇಕು. ಇವಾಗ ಬಾಗಿಲು ಹಚ್ಕೊಂಡು ಕೂಡಾಕ್ಬಿಟ್ಟು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಬಿದ್ದಿದೆ. ಹೆಂಗೆ ಕ್ಲೀನ್ ಮಾಡೋಣ, ಏನು ಮಾಡೋಣ? ಇಷ್ಟೊಂದು ಅಂಡಿದಾರಲ್ಲ. ಇಡ್ಕೆ ಇದೆಲ್ಲ ಫ್ರೆಂಡ್ಸ್, ಅದು ಹೋಗಲ್ಲ, ಏನಿಲ್ಲ ಇಡ್ಕೆ. ನೋಡಿ ಎಷ್ಟೊಂದು ಅಂತ. ಟೆರೆಸ್ ಕ್ಲೀನ್ ಮಾಡ್ಬೇಕು ಇವಾಗ. ಫುಲ್ಲು ಇಲ್ಲಿಂದ ಹಿಡ್ದು ಅಲ್ಲಿವರೆಗೂ ಕ್ಲೀನ್ ಮಾಡಬೇಕು. ಫಸ್ಟೇ ಹುಷಾರಿಲ್ಲ ಆಯ್ತಲ್ಲ ಅಂತ ಮನಗಿದ್ದಿ. ಮನಗೂ ಇಲ್ಲ ಫ್ರೆಂಡ್ಸ್, ಸುಮ್ಮನೆ ಮನಿಕೊಂಡಿದ್ದೆ, ಕಣ್ಣು ಮುಚ್ಕೊಂಡು ಮನಗಿಲ್ಲ.
ಹೊರ್ಗಡೆ ಕರ್ಕೊಂಬಂದು ಇಷ್ಟು ಅವಾಂತರ ಮಾಡಿಸೋವ್ರೆ. ಏನು ಮಾಡ್ಕೊಳ್ಳೋಣ ಇಂಥವ್ರ ಜೊತೆ ಸತ್ಕೊಂಡು ಯಪ್ಪ. ನೋಡಿ ಅಲ್ಲೆಲ್ಲ ಗುಡಿಸ್ದೆ, ಇಲ್ಲಿವರೆಗೆ ಗುಡ್ಸಾಕಿದ್ದೀನಿ, ಇಲ್ಲಿಂದ ಗುಡಿಸ್ಕೋಬೇಕು. ನೋಡಿ ಎಷ್ಟೊಂದು ಬೇಕಿದೆ ಅಂತ. ಗುಡ್ಸೋಕ್ಕಾಯ್ತಲ್ಲ ಫ್ರೆಂಡ್ಸ್, ಸೊಂಟ ಹೊಡ್ತಾ ಬರ್ತಿದ್ದೆ ನನಗಂತೂ. ಫೈನಲಿ ಎಲ್ಲ ಗುಡಿಸಿ ಗುಡ್ಡೆ ಮಾಡಿದ್ದೀನಿ ಫ್ರೆಂಡ್ಸಲ್ಲಿ. ಶಪ್ಪ ಸುಸ್ತಾಯಿತು. ಇನ್ನೂ ಆ ಕಡೆ ಒಂದೊಂದು ಬಿದ್ದೈತೇನೋ. ಇದೆಲ್ಲ ಗುಡ್ಸಾಕಿದ್ದೀನಿ. ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್. ಫುಲ್ಲು ಒಂಥರ ಮಣ್ಣಂಗೆ ಐತೆ, ಇಡ್ಕೆ ಅಲ್ವಾ, ಅದಕ್ಕೋಸ್ಕರ ತೊಳಿಬೇಕು ಒಂಚೂರು. ಇದ್ರದ್ದು ಬೇರೆ ಕಲೆ ಇದೆ, ಸ್ವಲ್ಪ ಇದೆ, ಅದು ಕಲೆ ನೀರು ಹೆರ್ಚ್ಬೇಕು. ಫೈನಲಿ ತಾಕಾಯ್ತು ಫ್ರೆಂಡ್ಸ್ ಎಲ್ಲದು ಪೂರ್ತಿ. ಅದೆಲ್ಲ ಮಾಡಿದ್ರೆ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್. ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ನಿಮಗೆ. ಮತ್ತೆ ಮುಂದಿನ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.